ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪಾ ಅಂದ್ರೆ ಬೈಕ್ ರೈಡ್ದು ಡೇ ಫಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಎಂಜಾಯ್ ಮಾಡಿ. ಹಾಗೆ ಇವತ್ತು ನಮ್ಮ ಹುಡುಗರು ಇನ್ನೂ ಫುಲ್ ರೆಡಿ ಆಗ್ತಿದ್ದಾರೆ. ಸೊ ನೋಡ್ಬೋದು ಇಲ್ಲಿ. ಸೊ ಇವರು ಕೋಳಿ ಅಂತ. ಸೊ ಇವಾಗೇನೋ ತೊಳ್ಕೊಂಡ್ ಬಂದಿದ್ದಾರೆ ಮುಖ ಇಲ್ಲಿ. ಸೊ ನಮ್ಮ ಅಣ್ಣ ಇವತ್ತು ಕಕ್ಕತ್ತಾನ ಫಸ್ಟ್ ಡೇ. ಗೈಸ್ ಇವಾಗ ನಮ್ ಗ್ರೂಪ್ ಇಂದ ಲೀಡರ್ ಇದ್ದಾರೆ ಒಬ್ರು, ಅವ್ರಿಗೆ ಮಾತಾಡ್ಸನ್ ಬನ್ನಿ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಇವ್ರೇ ಅವರು ಮನ್ಸಿಬಿಟ್ವಿ ನಾವು ನೋಡಕ್ ಒಬ್ರು ಮಕಾಂಬರ್ ಇರ್ಲಿಲ್ಲ. ಈಗೆಲ್ಲರೂ ಎದ್ದು ಸ್ವಲ್ಪ ಬೇಸ್ ನಿಚ್ಚಳ ಆಗ್ಯಾರ. ನಾನು ಇನ್ನ ನಿದ್ದೆ ಮುಗ್ನಾಗ ಇದೀನಿ, ಅದಕ್ಕೆ ಮತ್ತೆ ಮಾತಾಡ್ತಾರೆ. ಈಗ ನಮ್ಮ ಕೈಲಿ ಮಾತಾಡೋದ್ ಆಗಲ್ಲ ಅಷ್ಟೇ. ಗ್ರೂಪ್ ಇನ್ ಚಿಕ್ಕ ಹುಡುಗ, ಇವನು ಸಣ್ಣ ಹುಡುಗ. ಫೈನಲಿ ಇವಾಗ ಶಿವಮೊಗ್ಗ ಹೋಗೋ ಟೈಮ್. ಇವಾಗ ಒಂದು ಪ್ಲೇಸಿಗೆ ಬಂದಿದ್ವಿ, ಅಂದ್ರೆ ಶಿವಮೊಗ್ಗ ಸಾಗರ. ಆಲ್ಮೋಸ್ಟ್ ಸಾಗರಾಗೆ ಇನ್ನೊಂದು 35 ಕಿಲೋಮೀಟರ್ ಅಂತ ಸಮಥಿಂಗ್ ಇರ್ಬೋದು. ಪ್ಲೇಸ್ ಕವರ್ ಮಾಡೋಕೆ ಹೋದಾಗ ನಮಗೆ ಈ ಪ್ಲೇಸ್ ಸಿಕ್ತು. ಲಿಟ್ರಲಿ ಹೇಳ್ತಾ ಇದ್ದೀನಿ, ಪ್ಲೇಸ್ ಮಾತ್ರ ಸಾಕಾಗಿದೆ. ಸೊ ಇರ್ಬೋದು. ಸೊ ಅದೇನು ಪ್ಲೇಸ್ ಕಾಣ್ತಾ ಇದೆಯಲ್ಲ, ಎಲ್ಲ ಆಲ್ಮೋಸ್ಟ್ ಫುಲ್ ಗ್ರೀನರಿಯಿಂದನೇ ತುಂಬಿದೆ. ಈ ಕಡೆ ಏನಾದರೂ ಬಂದರೆ ವಿಸಿಟ್ ಮಾಡ್ಬೋದು. ಬಾಕ್ಸಲ್ಲಿ ಲೊಕೇಶನ್ ಅಂತ ಕಮೆಂಟ್ ಹಾಕಿ, ನಾನು ಡೈರೆಕ್ಟ್ ಕಮೆಂಟ್ ಕೂಡ ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ಅಷ್ಟು. ವೆಲ್ಕಮ್ ಟು ಸೆಕೆಂಡ್ ಪ್ಲೇಸ್. ಅಂದರೆ ಇವಾಗ ಏನು ನೋಡ್ತಿದ್ರೆ ಆ ಪ್ಲೇಸು, ಇದು ಬಂದುಬಿಟ್ಟು ಫುಲ್ ಹಿಸ್ಟೋರಿಕಲ್ಲೇ ಇದೆ. ಇದು ಕೂಡ ಫುಲ್ಲೆಲ್ಲ ಏನು ಹಳೆ ಟೆಂಪಲ್ಸ್ ಕಾಣ್ತಿದೆ. ಸೊ ಏನ್ಷಿಯಂಟ್ ಟೈಪ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ಥರ ಗೈಡ್ ಇಲ್ಲ. ಸೊ ಇನ್ನೂ ನಾನು ಒಳಗಡೆ ಹೋಗಿಲ್ಲ, ಹೊರಗಡೆ ಯಾವ ಥರ ಇದೆ ಏನಂತ ಗೊತ್ತಿಲ್ಲ. ಸೊ ಫಸ್ಟ್ ಇಲ್ಲಿ ಬಂದುಬಿಟ್ಟು ನಿಮಗೆ ನಂದಿ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ಮೇಲೆ ಎಲ್ಲ. ಸೊ ಈ ಕಡೆಯಿಂದ ಫುಲ್ ಕ್ಲೈಮೇಟ್, ಮತ್ತು ಈ ಕಡೆ ಫುಲ್ ಗ್ರೀನ್ ಎಲ್ಲ ಇದೆ. ಹೊರಗಡೆ ಹೋಗೋಣ ಬನ್ನಿ ಇವಾಗ. ಸೊ ಆಲ್ಮೋಸ್ಟ್ ಎಲ್ಲಿ ನಂದಿ ಇರ್ತಾನೆ, ಸೊ ಅಲ್ಲಿ ಶಿವ ಅಂತ ಇದ್ದೇ ಇರುತ್ತೆ. ಸುದ್ದು ಆ್ಯಕ್ಚುಲಿ ರಿಯಲ್ ಆಗಿ ಚೆನ್ನಾಗಿರೋದು ಅಂತ. ಶಿವ ಇಲ್ಲಿ ನಂದಿ ಅಲ್ಲಿ ಇದ್ದೇ ಇರ್ತಾನೆ. ಸೊ ಇದ್ರ ಪ್ರಾಪರ್ ನಮಗೆ ಏನು ಅಂತ ಗೊತ್ತಿಲ್ಲ, ಹಿಸ್ಟ್ರಿ ಅಂತ ಏನು ಗೊತ್ತಿಲ್ಲ. ಸೊ ಮೇಲೆ ಅಂತೂ ಇನಿಷಿಯೇಟಲ್ಲಿ ಫುಲ್ಲು ನೀಟಾಗಿ ಎದ್ದಿದ್ದಾರೆ. ಸೊ ಕೆಳಗಡೆ ಕೂಡ ಹಂಗೆ ಇದೆ. ಸೊ ಡಿಸೈನ್ ಮಾತ್ರ ಸಖತ್ತಾಗಿದೆ. ಸೊ ಇಲ್ಲಿಂದ ನೋಡಿದರೆ ಸೊ ನಿಮಗೆ ಕಾಣ್ಬೋದು ಶಿವ ಅಲ್ಲಿ. ಸೊ ಅಲ್ಲಿ ಶಿವ ಏನಿದೆ ಅಲ್ಲ, ಇವಾಗ ಆದರೆ ಹೋಗಿ ತೋರ್ಸೋಣ ಅದನ್ನು ಕೂಡ. ಸೊ ಇಲ್ಲಿ ನೋಡ್ರಿ ಮಳೆ ಬರಾಗತೈತಿ. ಈ ಪ್ಲೇಸ್ ಒಳ್ಳೆ ಲೊಕೇಶನ್ ಐತಿ, ಚಿಲ್ ಮಾಡಬಿಟ್ಟು ಅಡ್ಡ ಅಲ್ಲಿ ವಿಡಿಯೋ ಶೂಟ್ ಮಾಡಕತ್ತಾರ. ಕಷ್ಟಪಟ್ಟು ಮಳೆಗೆ ಶೂಟ್ ಮಾಡಕತ್ತಾರ. ಸೊ ಇವ್ರ ಬಗ್ಗೆ ಏನ್ ಅನ್ಸತಿ ಜಲ್ದಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಹುಡುಗಿಗೆ ಏನ್ ಚಿಂತೆ ಅಂದ್ರೆ, ಅವ್ರ ಹುಡುಗಿ ಮೆಸೇಜ್ ಮಾಡ್ದಾ, ಅವ್ರ ಹುಡುಗಿ ಸ್ನಾಪ್ ಕಳ್ಸಿದ್ನಾ. ಸೊ ಅದೇ ಚಿಂತೆ. ಮಳೆನ ಚಿಲ್ ಮಾಡಕ್ ಬಂದ್ರೆ ಬರೀ ವಿಡಿಯೋ ಶೂಟ್ ಇಲ್ಲದ ವಿಡಿಯೋ ಶೂಟ್ ಇಲ್ಲಿ ನೋಡಿ. ಇವನು ಒಬ್ಬನು ಬರೇ ಇದೆ ಆಗ್ಬಿಡತ್, ಬರೇ ಇದೆ ಲೈವ್ ಗಿವ್ ಬಂದಿಗಿಂದಿಲ್ಲ ಅಪ್ಪ. मतलब वो अलग ही लेवल का बंदा था. ಸೆಕೆಂಡ್ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಇತ್ತು. ಥರ್ಡ್ ಪ್ಲೇಸ್ ಕೂಡ ಹಂಗೆ ಇದೆ, ಫುಲ್ ವಾಟರ್ ಫಾಲ್ ಇಂದ ತುಂಬಿದೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಸೊ ಹೆಂಗಿದೆ ವಾಟರ್ ಫಾಲ್? ಹೆಂಗೈತೆ ಎಲ್ಲ ವಾಟರ್ ಫಾಲ್ ಆಗ್ತಿದೆ. ಸೊ ಇಲ್ಲಿ ನೋಡ್ಬೋದು ಅಲ್ಲಿ ಕೂಡ ವಾಟರ್ ಫಾಲ್ ಇದೆ. ಸೊ ಇವಾಗ ಫುಲ್ ಮಸ್ತಾಗಿ ಚಿಲ್ ಮಾಡಿ ಮತ್ತೆ ಹೊರಡ್ತಾ ಇದೀವಿ. ನೆಕ್ಸ್ಟ್ ಲೊಕೇಶನ್ಗೆ ವೇಟ್ ಮಾಡಿ. ನಿಮಗೆ ಗೊತ್ತಾ ಲಾರ್ಜೆಸ್ಟ್ ವಾಟರ್ ಫಾಲ್ ಯಾವುದು ಅಂತ? ಸೊ ತೋರಿಸ್ತೀನಿ ನೋಡಿ. ಇವಾಗ ಎಂತ ಬ್ಯೂಟಿಫುಲ್ ವ್ಯೂ ಅಂದ್ರೆ ಲಿಟ್ರಲಿ ನೀವು ನೋಡ್ಕೊಂಡು ಇನ್ನೇನು ರೂಮಿಗೆ ಬಂದಿದ್ವಿ. ಸೊ ನಮ್ಮ ರೂಮ್ ನೋಡ್ಬೋದು ಯಾವ ತರ ಇದೆ ಅಂತ. ಆಕ್ಚುಲಿ ಎಲ್ಲ ಮಳೆಗೆಲ್ಲ ತೋರಿಸ್ಕೊಂಡ್ಬಿಟ್ಟಿವಲ್ಲ, ಎಲ್ಲ ಆರಾಗ್ಬಿಟ್ಟಿದ್ವಿ. ಅಲ್ಲಿ ನೋಡ್ಬೋದು. ಏನಂತೀಯ ಪ್ರೇಮ್? ರೂಮ್ ಏನ್ ಮಾಡೋಣ? ಇವು ಎಲ್ಲ ಇವನ್ ಬಂಡೆ ವರ್ಷಾಗತ್ತಾನ ವರ್ಷ. ಇದಕ್ಕೆಲ್ಲ ಕರ್ತಾ ಇವ್ರೆ ನೋಡಿ. ಫುಲ್ ಸ್ಮಾರ್ಟ್ ಆಗ್ಬಿಟ್ಟಾನ. ಇಲ್ಲಿ ನೋಡಿ ಯಾವ್ದೋ ಅಮೂಲ್ ಬೇಬಿ ಬಂದು ಬಿಡುತ್ತೆ. ಹೋಗ ಮುಖ ಚಿಕ್ಕ ಮುಚ್ಕೊಂಡು ಮತ್ತೆ ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನಾನು ಮಾಡೋಣ ಅನ್ಕೊಂಡೆ, ಬಟ್ ಮಾಡಕ್ ಆಗಿಲ್ಲ, ಚಾರ್ಜ್ ಇಲ್ಲ ಫೋನಲ್ಲಿ. ಇಲ್ಲಿ ನೋಡ್ಬೋದು ಸಿಕ್ಸ್ ಪ್ಯಾಕ್. ಹಾಕಿ ಯೂಟ್ಯೂಬಿಗೆ ಹಾಕಿ ಪಕ್ಕ ಈ ವಿಡಿಯೋ ಮಾಡಕ್ಕೆ ಎಂತದು ಇಲ್ಲ. ಡೋಲಾ 650 ಮಾತ್ರ ಬಿಸಿ ರಾಗಿ ಇಟ್ಟು. ಮಂತ್ ಪ್ಲಾನ್ ಬೇರೆ ಐತೆ ಅಂತ ಹೇಳ್ತಂದ, ಅದಕ್ಕೆ ಬಂದಿಲ್ಲ ಅಂತೆ. ಗೊತ್ತೈತೆ ನಿನ್ ಪ್ಲಾನ್ ಏನೈತೆ ಅಂತ ಹೇಳಿ. ನಮ್ಮ ಮಾಮ ಫುಲ್ ತಿಕ್ಕ ಹುಡ್ಕೊಂಡನ. ಅಲ್ಲ ಆತ ಬಿಟ್ಟು ಬಂದಿವಂತೆ, ಫುಲ್ ತಿಕ್ಕ ಹುಡ್ಕೊಂಡನ. ಸಂಕಟದಾಗ ಮಾತಾಡಕತ್ತಂದ. ಮ್ಯಾಗದನಲ್ಲ ಆತ ನೋಡ್ರಿ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು. ಲೈಕ್ ಎಲ್ಲ ನಾವು ಯಾವ್ದಾವ್ದು ಗಾಡಿಯಲ್ಲಿ ಬಂದಿವಿ, 2, 3, 4, 5, 6 ಗಾಡಿಯಲ್ಲಿ ಬಂದಿದ್ವಿ. ನೆಕ್ಸ್ಟ್ ನೀವ್ ಯಾರನ್ನ ಬರಂಗಿದ್ರೆ ಇಲ್ಲಿ ಕೇಳಕ್ ಹೋಗ್ಬೋದು. ಇವಾಗ ಹೊರಗಡೆ ಹೋಗ್ತೀವಿ, ಫುಲ್ ಫ್ರೆಶ್ ಅಪ್ ಅಂತ ಆಗಿದ್ವಿ. ಸೊ ಇವಾಗ ಹೊರಗೆ ಹೋಗಿ ಏನಾದ್ರು ತಿನ್ಲಿಕ್ಕೆ ಊಟ ಮಾಡಕ್ಕೆ ನೋಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ರೂಮಿಗೆ ಬರ್ತೀವಿ. ರೂಮಿಂದ ಹೊರಗಡೆ ಬಂದಿದ್ದೀವಿ. ಇದು ಪ್ರಸಾದ ಇದೆ ಅಂತೆ, ಮಿಸ್ ಮಾಡಬಾರ್ದು ಅಂತ ನಾವು ನಮ್ಮ ಹುಡುಗ ತೀರಾ ಹೋಗ್ತಾ ಇದ್ದೀವಿ. ಯಾರು
ಊಟ ಅಂದ್ಕೊಳ್ಳೆ ಫಸ್ಟ್ ಓಡಾಕ್ತಾರೆ, ಯಾಕಂದ್ರೆ ಹಸು ಆಗ್ಬಿಟ್ಟಿದೆ. ಹಸು ಯಾರನ್ನ ತಡೆಯಕ್ಕಾಗಲ್ಲ. ಸೊ ಅಂತಾರೆ ಕೇಳಮ್ಮ ಸರ್, ಭಾಳ ಟೈಮ್ ಆಗ್ಬಿಡೈತಿ. ಸೊ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ಭಾಳ ಟೈಮ್ ಆಗ್ಬಿಡೈತೆ ಊಟಕ್ಕಂತ. ನಿಜ ಪಾಪ, ಯಾರಿಗಾದ್ರೇನು ಹೊಟ್ಟೆ ಇವ್ನ ಯಾವನ ಸೆಡೆ ನನ್ ಮಗ. ಇವಾಗ ಊಟ ಆಲ್ಮೋಸ್ಟ್ ಖಾಲಿ ಆಗ್ತಿದೆ. ಓಡು 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 ಓಡು. ಊಟ ಮಾತ್ರ ಸಾಕತ್ತಾಗಿದೆ. ಸೊ ನೋಡ್ಬೋದು ಪ್ರಸಾದ. ಈಗ ಆಲ್ಮೋಸ್ಟ್ ನಮ್ಮ ಬಾಯ್ಸ್ ಎಲ್ಲರೂ ಊಟ ಮಾಡ್ತಾವ್ರೆ. ಊಟ ಅಂತೂ ಸಾಕತ್ತಾಗಾಯ್ತು. ಸೊ ಪ್ರಸಾದ ಮಾತ್ರ ಯಾವತ್ತು ಹೆಂಗಿರುತ್ತೆ ಹಂಗೇನೆ ಇರುತ್ತೆ. ಇನ್ನೇನು ಸೀದಾ ರೂಮ್ ಕಡೆ ಹೋಗೋ ಪ್ಲಾನ್. ಮತ್ತೆ ಏನಾದರೂ ಇದ್ರೆ ನೋಡೋದ್ರು, ಯಾವುದೇ ಟೆಂಪಲ್ಗೆ ಹೋದ್ರು ಅಲ್ಲಿರೋ ಪ್ರಸಾದ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದು ಒಂಥರ ಅಮೃತ ಅಂತಾನೆ ಹೇಳ್ಬೋದು. ಇವಾಗ ರೂಮಿಗೆ ಹೋಗೋಣ ಬನ್ನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಚಾನಲ್. ಸೊ ಏನು ಹೇಳ್ತಾರೆ? ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಅಡನ್.